ವೇದಿಕೆ ಮೇಲೂ ಸಹ ಗಿಲ್ಲಿ ಅವರು ಹೇಳಿರ್ತಾರೆ, ಕಾವ್ಯ ಅವರ ತಂದೆ ತಾಯಿ ತುಂಬ ಸತಿ ಮನೆಗೆ ಕರೆಯುತ್ತಿದ್ದಾರೆ ಊಟಕ್ಕಾಗಿ, ಆದರೆ ನನಗೆ ಸಮಯ ಸಿಕ್ಕಿಲ್ಲ. ಬಿಡುವನ ಮಾಡಿಕೊಂಡು ಖಂಡಿತವಾಗಿಯೂ ಕೂಡ ನಾನು ಕಾವ್ಯ ಅವರ ಮನೆಗೆ ಹೋಗಿ ಊಟವನ್ನು ಮಾಡುತ್ತೇನೆ ಹೀಗೆಂದು ಗಿಲ್ಲಿ ಅವರು ವೇದಿಕೆ ಮೇಲೆ ತಿಳಿಸ್ತಾರೆ. ಕಾವ್ಯ ಅವರಿಗೆ ಬಹಳನೇ ಖುಷಿಯಾಗುತ್ತೆ, ಯಾಕೆಂದರೆ ತುಂಬ ದಿವಸದಿಂದ ಕಾವ್ಯ ಅವರ ತಂದೆ ತಾಯಿ ಸೇರಿದಂತೆ ಕಾವ್ಯ ಅವರು ಕೂಡ ಇನ್ವೈಟ್ ಮಾಡ್ತಾ ಇದ್ದಾರೆ. ಬಟ್ ಕಂಟಿನ್ಯೂಯಸ್ ಪ್ರೋಗ್ರಾಮ್ ಇರುವಂಥ ಕಾರಣ ಗಿಲ್ಲಿಗೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ಜೊತೆಗೆ ತಮ್ಮ ಮನೆಗೇನು ಹೋಗೋಕ್ಕಾಗ್ತಾ ಇಲ್ಲ. ತಂದೆ ತಾಯಿಯನ್ನು ಹೋಗಿ ಮೀಟ್ ಮಾಡೋಕ್ಕೂ ಸಹ ಕಷ್ಟ ಆಗ್ಬಿಟ್ಟಿದೆ. ಕರೆಕ್ಟಾಗಿ ನಿದ್ದೆನೂ ಸಹ ಮಾಡೋಕ್ಕಾಗ್ತಿಲ್ಲ. ಪ್ರತಿ ದಿವಸ ಒಂದಲ್ಲ ಒಂದು ಈವೆಂಟ್ಸ್ಗಳು, ಅಷ್ಟೊಂದು ಜನಸಾಗರ ಕಂಟ್ರೋಲ್ ಕೂಡ ಮಾಡೋಕ್ಕಾಗ್ತಿಲ್ಲ. ಹಿಂದೆ ಮುಂದೆ ಜನರು, ವೆಹಿಕಲ್ಸ್ಗಳು, ನಿಜವಾಗ್ಲೂ ಕೂಡ ಬಿಗ್ ಬಾಸ್ನಲ್ಲಿ ಗೆದ್ದಂಥ ಗಿಲ್ಲಿಗೆ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ. ಬಟ್ ಗಿಲ್ಲಿ ಇದನ್ನೆಲ್ಲ ಸಹ ಮ್ಯಾನೇಜ್ ಮಾಡಿಕೊಂಡು ಎಲ್ಲವೂ ಕೂಡ ತುಂಬಾ ಪಾಸಿಟಿವ್ ಆಗಿ ತಗೊಂಡು ಮುಂದೆ ಸಾಗುತ್ತಿದ್ದಾರೆ. ಸುದೀಪ್ ಸರ್ ಅವರ ಗೈಡ್ ಲೈನ್ಸ್ ಪ್ರಕಾರ, ಯಾಕೆಂದರೆ ಅವರು ಕೂಡ ಒಂದು ಒಳ್ಳೆಯ ಉತ್ಸಾಹದಿಂದ ಕೆಲವೊಂದಿಷ್ಟು ಬುದ್ಧಿಮಾತುಗಳನ್ನು ಕೂಡ ತಿಳಿಸಿದ್ದಾರೆ. ಕಾವ್ಯ ಅವರ ಮನೆಗೆ ಗಿಲ್ಲಿ ಹೋದರೆ ಕಾವ್ಯ ಅವರ ತಂದೆಯವರಿಗೆ ಬಹಳನೇ ಖುಷಿಯಾಗುತ್ತೆ, ಒಂದೊಳ್ಳೆ ಸಮಯವನ್ನು ಸಹ ಕಳೀತಾರೆ. ನೋಡಬೇಕು ಯಾವಾಗ ಬಿಡುವನ ಮಾಡಿಕೊಂಡು ಹೋಗ್ತಾರೆ, ಏನು ಕತೆ ಅಂತ. ತುಂಬಾ ಒಂದು ಅತ್ಯುತ್ತಮವಾದಂಥ ಜೋಡಿ ಅಂತಲೇ ಹೇಳ್ಬೋದು. ತುಂಬ ಜನರಿಗೂ ಕೂಡ ಇಷ್ಟ ಈ ಒಂದು ಜೋಡಿಯನ್ನು ಕಂಡ್ರೆ. ಒಂದಾಗಿ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾರೆ, ಬಟ್ ಕಾವ್ಯ ಹೇಳುವುದು ನಾವು ಕೇವಲ ಸ್ನೇಹಿತರಾಗಿರೋಕ್ಕೇ ಬಿಡಿ ಅಂತ ಕೂಡ ಹೇಳ್ತಾರೆ.